ನಾನು ಈ ಸರ್ತಿ ಹೇಳಿದೆ ನೈಕಾ ಸೇಲ್ ಇಂದ ನಾನೇನು ಪರ್ಚೇಸ್ ಮಾಡಲ್ಲ ಅಂತ. ಬಟ್ ಹಿಯರ್ ವಿ ಆರ್. ನೀವು ಟೈಟಲ್ ನೋಡಿದೀರಾ, ನೈಕಾದಿಂದ ನಾನು ಪರ್ಚೇಸ್ ಮಾಡಿದ್ದೀನಿ. ಏನ್ ನೆಸೆಸರಿ ಇತ್ತು ಅದನ್ನ ಮಾತ್ರ ತರಿಸಿದ್ದೀನಿ. ಹಾಗೂ ಒಂದ್ ಪ್ರಾಡಕ್ಟ್ ಮಿನಿಸೋದು, ಒಂದ್ ಪ್ರಾಡಕ್ಟ್ ಜೂಡಿಯೋದು ಕೂಡ ಇದೆ. ಅದೆರಡು ನಾನು ಆಫ್ಲೈನ್ ಸ್ಟೋರ್ಸ್ ಇಂದ ಖರೀದಿಸಿದೆ ಆಯ್ತಾ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟ್ ಥಿಂಗ್ಸ್ ಫಸ್ಟ್, ನಾ ಈ ಎಲ್ಲಾ ಪ್ರಾಡಕ್ಟ್ಸ್ ಗಳ ಪ್ರೈಸ್ ಇದೆಯಲ್ಲ ಇಲ್ಲಿ ಡಿಸ್ಪ್ಲೇ ಅಲ್ಲಿ ಎಲ್ಲಾದ್ರೂ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಅಂಡ್ ಈ ಪ್ರೈಸ್ ಅಲ್ಲೇ ಈಗ ನಿಮ್ಗೆ ಈ ಪ್ರಾಡಕ್ಟ್ಸ್ ಗಳು ಸಿಗ್ಲಿಕ್ಕಿಲ್ಲ, ಯಾಕಂದ್ರೆ ನಾನು ಸೇಲ್ ಪ್ರೈಸ್ ಅಲ್ಲಿ ಇದನ್ನ ಖರೀದಿಸಿದ್ದು. ಸೊ ಅದಕ್ಕೋಸ್ಕರ ಅದೊಂದು ವಿಷಯವನ್ನ ಗಮನದಲ್ಲಿಡಿ. ಅಂಡ್ ಈ ಎಲ್ಲಾ ಪ್ರಾಡಕ್ಟ್ಸ್ ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ. ಈವನ್ ಮಿನಿಸೋದು ನನಗೆ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನಿಮ್ಗೆ ಬೇಕಾದ್ರೆ ಈ ಪ್ರಾಡಕ್ಟ್ಸ್ ಗಳನ್ನ ಖರೀದಿಸಬಹುದು. ಫಸ್ಟ್ ಗೆ ಒಂದೇ ಒಂದು ಹೇರ್ ಕೇರ್ ಪ್ರಾಡಕ್ಟ್ ಅನ್ನ ನಾನು ತರಿಸಿದ್ದೀನಿ. ಸೊ ಅದು ಈ ಸೀರಮ್. ಇದು ಬಯೋಲೇಜ್ ಅವರದ್ದು ಸ್ಮೂತ್ ಪ್ರೂಫ್ ಅವಕಾಡೋ ಡೀಪ್ ಸ್ಮೂತ್ನಿಂಗ್ ಸೀರಮ್, ಸ್ಮೂತ್ಸ್ ಅಂಡ್ ಕಂಟ್ರೋಲ್ಸ್ ಫ್ರಿಜಿ ಹೇರ್ ಅಂತ ಇದೆ. ಇದ್ರಲ್ಲಿ ನಿಮ್ಗೆ 100 ml ಆಫ್ ಪ್ರಾಡಕ್ಟ್ ಸಿಗುತ್ತೆ. ಅಂಡ್ ಹೀಗೆ ಕಾಣಿಸುತ್ತೆ, ಕ್ಯೂಟ್ ಆಗಿರೋ ಬಾಟಲ್ ಅಲ್ಲಿ ಬರುತ್ತೆ. ಅಂಡ್ ಇದ್ರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ, ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಈ ಸಿರಮ್ ಅನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು. ಟ್ರೈ ಮಾಡ್ಬಿಟ್ಟು ನಿಮ್ಗೆ ರಿವ್ಯೂ ಬೇಕಾದ್ರೆ ನಾನು ಕೊಡ್ತೀನಿ. ಐ ಡೋಂಟ್ ನೋ ಯಾಕೆ ನಾನು ಈ ಸಿರಮ್ ಅನ್ನ ಖರೀದಿಸಿದೆ. ನನ್ನ ಹೇರ್ ಫ್ರಿಜಿ ಆಗಿದೆ ಹೌದು, ಬಟ್ ನಾನು ಕರ್ಲಿ ಗರ್ಲ್ ಮೆಥಡ್ ಅನ್ನ ಫಾಲೋ ಮಾಡ್ತಿದ್ದೇನೆ. ಅದರಲ್ಲಿ ಸಿರಮ್ಸ್ ಎಲ್ಲ ಹಚ್ಚಲ್ಲ ಆಯ್ತಾ ನಾವು. ಸೊ ಅಂದ್ರೆ ಸಿಲಿಕಾನ್ ಯಾವ್ದ್ರಲ್ಲಿದೆ ಅದನ್ನೆಲ್ಲ ನಾವು ಹಚ್ಚಲ್ಲ. ಸೊ ಇದರಲ್ಲಿ ಆಬ್ವಿಯಸ್ಲಿ ಸಿಲಿಕಾನ್ ಇರುತ್ತೆ. ಏನೋ ಒಂದು ಪಾರ್ಟಿಗೆಲ್ಲ ಹೋಗುವಾಗ ಅಲ್ಲಿ ಹಚ್ಬೋದು, ಬಟ್ ಅದು ಕೂಡ ಅವಾಯ್ಡ್ ಮಾಡ್ತೇವೆ ನಾವು. ಬಟ್ ಸ್ಟಿಲ್ ನೋಡೋಣ ಅಂತ ತರಿಸಿದ್ದೀನಿ. ನಂಗೆ ಆದ್ರೆ ಇದನ್ನ ಯೂಸ್ ಮಾಡಿದ್ರೆ ರಿವ್ಯೂ ನಿಮ್ಗೆ ಬೇಗನೆ ಕೊಡ್ತೀನಿ. ನೆಕ್ಸ್ಟ್ ನಾನು ಖರೀದಿಸಿದ್ದು ಇದು ಅರ್ತ್ ರಿದಮ್ ಅವರದ್ದು ಸೀಕಾ ಜೆಲ್. ಇದರಲ್ಲಿ ಸೆಂಟೆಲಾ ಏಷಿಯಾಟಿಕಾ, ಕ್ಯಾಲೆಂಡುಲಾ, ಜಿನ್ಸಿಂಗ್ ಅಂಡ್ ಲಿಕರಿಸ್ ಇದೆ. ಇದರಲ್ಲಿ ಹೀಲಿಂಗ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಹೀಲಿಂಗ್ ಪ್ರಾಪರ್ಟೀಸ್ ಇದೆ ಅಂತ. ಇದು ನಿಮ್ಗೆ ನಾನು ಡಾಟ್ ಅಂಡ್ ಕೀ ಅವರದ್ದು ಒಂದು ಮಾಸ್ಕ್ ಅನ್ನ, ಜೆಲ್ ಮಾಸ್ಕ್ ಅನ್ನ ನಾನು ರಿವ್ಯೂ ಮಾಡಿದೆ. ಅದನ್ನ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಅದೇ ಸೇಮ್ ಟೆಕ್ಸ್ಚರ್, ಸೇಮ್ ಇಂಗ್ರೀಡಿಯೆಂಟ್ಸ್ ಇದು ಮಾಸ್ಕ್ ಇದು ಕೂಡ. ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆಲೆಗೆ ನಂಗೆ ಇದು ಸಿಗ್ತಾ ಇತ್ತು, ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದ್ದು. ನಿಮ್ಗೆ ಬೇಕಾದ್ರೆ ಇದೆರಡನ್ನು ನಾನು ಕಂಪೇರ್ ಮಾಡ್ಬಿಟ್ಟು ಒಂದು ವಿಡಿಯೋನ ಹಾಕ್ತೀನಿ ಬೇಗನೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು. ಮೊನ್ನೆ ತಾನೇ ನಾನು ಒಂದು ಅರೋಮಾ ಮ್ಯಾಜಿಕ್ ಅವರದ್ದು ಫೇಶಿಯಲ್ ಕಿಟ್ ಅಲ್ಲಿ ಒಂದು ಫೇಸ್ ಕ್ಲೆನ್ಸರ್ ಅನ್ನ ಟ್ರೈ ಮಾಡಿದೆ. ಅದು ನಂಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಆ ವಿಡಿಯೋ ಬೇಕಾದ್ರೆ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇದು ನಾನು ಖರೀದಿಸಿದ್ದು ಬ್ಲಾಸಮ್ ಕಚರ್ ಅರೋಮಾ ಮ್ಯಾಜಿಕ್ ಇಂದ ನೀಮ್ ಅಂಡ್ ಟೀ ಟ್ರೀ ಫೇಸ್ ವಾಶ್ ಫಾರ್ ಸ್ಪಾಟ್ಲೆಸ್ ಸ್ಕಿನ್ ವಿತ್ ಎವ್ರಿ ವಾಶ್ ಪವರ್ಡ್ ವಿತ್ ನಯಾಸಿನಮೈಡ್. ಆಕ್ಚುಲಿ ನಾನು ಇದರದ್ದು ಬೇರೆ ವೇರಿಯಂಟ್ಸ್ ಗಳನ್ನ ಟ್ರೈ ಮಾಡಿದ್ದೀನಿ, ಬಟ್ ಇದು ಸ್ಕಿನ್ ಕೇರ್ ಇನ್ಫ್ಯೂಸ್ಡ್ ಆಗಿರೋ ಫೇಸ್ ವಾಶ್ ಅನ್ನೆಲ್ಲ ನಾನು ಟ್ರೈ ಮಾಡ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ತರಿಸಿದ್ದು. ಅಂಡ್ ನನ್ಗೆ ಫೇಸ್ ವಾಶ್ ಅಲ್ಲಿ AHA BHA ಇಂಗ್ರೀಡಿಯೆಂಟ್ಸ್ ಗಳಿರೋದು ನನ್ಗೆ ಅಷ್ಟೊಂದು ಎಕ್ಸೈಟೆಡ್ ಮಾಡ್ಸಲ್ಲ, ಯಾಕಂದ್ರೆ ಅದು ವಾಶ್ ಆಫ್ ಆಗಿ ಹೋಗೋ ಪ್ರಾಡಕ್ಟ್ ಅಲ್ಲ, ಎಷ್ಟು ಹೊತ್ತಂತ ನಿಮ್ಮ ಮುಖದ ಮೇಲೆ ಉಳಿಯುತ್ತೆ. ಸೊ ಅದು ಅಷ್ಟೊಂದೇನ್ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ. ಲೆಟ್ ಮೀ ಸಿ, ನಾನು ಇದನ್ನ ಟ್ರೈ ಮಾಡ್ಬಿಟ್ಟು ರಿವ್ಯೂ ಬೇಕಾದ್ರೆ ಕೊಡ್ತೀನಿ. ನೆಕ್ಸ್ಟ್ ನನ್ನ ಹತ್ರ ಈ ಪುಟ್ಟ ನೇಲ್ ಪೇಂಟ್ ಇದೆ. ಇದು ಆಕ್ಚುಲಿ ಕ್ಲಿಯರ್ ನೇಲ್ ಪೇಂಟ್ ತರ ಇದೆ. ಇದು ನೈಕಾದವರದ್ದು ಡಬಲ್ ಡ್ಯೂಟಿ 2-in-1 ಕೋಟ್ ಅಂತ. ಇದು ಆಕ್ಚುಲಿ ಟಾಪ್ ಕೋಟ್ ಹಾಗೂ ಬೇಸ್ ಕೋಟ್ ಹಾಕಿ ನೀವು ಯೂಸ್ ಮಾಡ್ಬೋದು. ಹಾಗಂದ್ರೆ ಅಂತ ಅಂದ್ರೆ ನೀವು ನೇಲ್ ಪೇಂಟ್ ಹಚ್ಚೋ ಮುಂಚೆ ಒಂದು ಕೋಟ್ ಇದ್ರದ್ದು ಹಾಕಿ, ಅದರ ನಂತರ ನೇಲ್ ಪೇಂಟ್ ನಿಮ್ಮದು ಯಾವ್ದು ನಿಮ್ಗೆ ಇಷ್ಟ ಇದೆ ಅದನ್ನ ಹಚ್ಬಿಟ್ಟು ಅದ್ರ ಮೇಲೆ ಟಾಪ್ ಕೋಟ್ ಹಾಕಿ ಇದನ್ನ ಯೂಸ್ ಮಾಡ್ಬೋದು. ಸೊ ಬೇಸ್ ಕೋಟ್ ಅಂಡ್ ಟಾಪ್ ಕೋಟ್ ಹಾಕಿ ಇದನ್ನ ಯೂಸ್ ಮಾಡ್ಬೋದು. ಫಸ್ಟ್ ಟೈಮ್ ನಾನು ನೈಕಾದವರಿಂದ ಈ ತರದ ಪ್ರಾಡಕ್ಟ್ ಒಂದು ಖರೀದಿಸೋದು. ಆಕ್ಚುಲಿ ಈ ರೇಂಜ್ ಅಲ್ಲಿ ತುಂಬಾ ಅವರದ್ದು ನೇಲ್ ಪೇಂಟ್ಸ್ ಗಳಿದಾವೆ ಆಯ್ತಾ. ಐ ಥಿಂಕ್ ನೇಲ್ ಹಾರ್ಡ್ನರ್ ಆ ತರ ಬೇರೆ ಬೇರೆ ವೇರಿಯಂಟ್ಸ್ ಅಲ್ಲಿ ಈ ನೇಲ್ ಪೇಂಟ್ ಗಳು ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಖರೀದಿಸಬಹುದು. ಇದು ಎಷ್ಟೊಂದು ಇಫೆಕ್ಟ್ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೇಕಿದ್ರೆ ನಾನು ಇದನ್ನ ಯೂಸ್ ಮಾಡ್ಬೇಕು. ನಾನು ಇನ್ನೂ ಇದನ್ನೇ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ನನ್ನ ಹತ್ರ ಇರೋದು ಈ ಪ್ರಾಡಕ್ಟ್. ಇದು ಆಕ್ಚುಲಿ ನನ್ನ ರೀಪರ್ಚೇಸ್. ಇದು ಸೆರಾವೆ ಅವರದ್ದು ಹೈಡ್ರೇಟಿಂಗ್ ಕ್ಲೆನ್ಸರ್ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್. ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. ಸೆರಾವೆ ಯಾವಾಗ ಇಂಡಿಯಾದಲ್ಲಿ ಬಂತು ಫಸ್ಟ್ ಪ್ರಾಡಕ್ಟ್ ನಾನು ಅವರದ್ದು ಇದನ್ನ ಖರೀದಿಸೋದು. ಇದ್ರ ಬಗ್ಗೆ ನಾನು ತುಂಬಾ ಕೇಳಿದೆ ಅಂಡ್ ನನ್ಗೆ ತುಂಬಾ ಇಷ್ಟ ಆಯ್ತು. ಅಂಡ್ ನಾನು ಒಂದು ಬಾಟಲ್ ಖಾಲಿಯಾಗಿ ಇದು ನಂದು ಸೆಕೆಂಡ್ ಬಾಟಲ್ ನಾನು ಪರ್ಚೇಸ್ ಮಾಡಿದ್ದೀನಿ. ಇದನ್ನ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ನಾನು ಯೂಸ್ ಮಾಡ್ತೀನಿ. ಅಂದ್ರೆ ಎದ್ದ ಕೂಡ್ಲೆ ನಾನು ಫೇಸ್ ವಾಶ್ ಮಾಡ್ಬೇಕಿದ್ರೆ ಇದನ್ನ ಯೂಸ್ ಮಾಡ್ತೀನಿ, ಯಾಕಂದ್ರೆ ಇದರಲ್ಲಿ ಫೋಮ್ ಎಲ್ಲ ಜಾಸ್ತಿ ಬರಲ್ಲ ಆಯ್ತಾ. ಜಸ್ಟ್ ನಿಮ್ಮ ಸಿಂಪಲ್ ಆಗಿರೋ ರೆಸಿಡ್ಯೂ ಅನ್ನ ಮಾತ್ರ ತೆಗೆಯುತ್ತೆ. ಏನಾದ್ರೂ ಸಿಂಪಲ್ ನಿಮ್ಮ ಸ್ಕಿನ್ ಕೇರ್ ಇದ್ರೆ ಅದನ್ನ ಮಾತ್ರ ತೆಗೆಯುತ್ತೆ. ತುಂಬಾ ಹೈಡ್ರೇಟಿಂಗ್ ಆಗಿ ಕ್ರೀಮ್ ಫಾರ್ಮ್ ಅಲ್ಲಿ ಇದರದ್ದು ಫಾರ್ಮುಲೇಷನ್ ಇದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಬೇಕಾದ್ರೆ ಟ್ರೈ ಮಾಡ್ಬೋದು. ಅಂಡ್ ಇದನ್ನ ನಾನು ಯಾವುದೇ ಡಿಸ್ಕೌಂಟ್ ಅಲ್ಲಿ ಪರ್ಚೇಸ್ ಮಾಡಿಲ್ಲ. ಇದುವರೆಗೂ ನಾನು ಹೇಳಿದ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನ ನಾನು ಡಿಸ್ಕೌಂಟ್ ಅಲ್ಲಿ ಖರೀದಿಸಿದ್ದೆ, ಬಟ್ ಇದನ್ನು ನಾನು ಯಾವುದೇ ಡಿಸ್ಕೌಂಟ್ ಕೊಟ್ಟು ಖರೀದಿಸಿಲ್ಲ. ಬಟ್ ಇದ್ರೊಳಗೆ
ಅದರೊಟ್ಟಿಗೆ ನನ್ಗೊಂದು ಫ್ರೀ ಬಿ ಸಿಕ್ಕಿದೆ, ಒಂದು ಫ್ರೀ ಐಟಮ್ ಸಿಕ್ಕಿದೆ. ಅದು ಇದು ಪುಟ್ಟ ಚಿಕ್ಕ ಪುಟ್ಟ ಫೇಶಿಯಲ್ ಮಾಯಿಶ್ಚರೈಸಿಂಗ್ ಲೋಷನ್ ಸೆರಾವೆ ಅವರದ್ದು. ಇದರಲ್ಲಿ ನಂಗೆ ಜಸ್ಟ್ 3 ml ಆಫ್ ಪ್ರಾಡಕ್ಟ್ ಸಿಕ್ಕಿದೆ. ಇದು ಮಾರ್ನಿಂಗ್ ಟೈಮ್ ಇದು ಲೋಷನ್ ಅಂತ ಇದೆ, ಫ್ರೇಗ್ರೆನ್ಸ್ ಫ್ರೀ ಅಂಡ್ ನಾನ್ ಕೊಮೆಡೋಜೆನಿಕ್, SPF 30 ಇದೆ. ಈ SPF ಇಟ್ಕೊಂಡು ನಾವು ಹೊರಗೆ ಹೋಗುವಾಗೆಲ್ಲ ಇಂಡೋರಿಗೆ ನಾವು ಯೂಸ್ ಮಾಡ್ಬೋದು. ನಾನು ಚೆಕ್ ಮಾಡ್ಬೇಕು, ನಾನು ಇದುವರೆಗೂ ಸೆರಾವೆ ಅವರದ್ದು ಈ AM ಮಾಯಿಶ್ಚರೈಸಿಂಗ್ ಲೋಷನ್ ಅನ್ನ ಯೂಸ್ ಮಾಡಿಲ್ಲ. ನಾನು ಬೇರೊಂದು ಅವರದ್ದು ಮಾಯಿಶ್ಚರೈಸಿಂಗ್ ಲೋಷನ್ ಅನ್ನು ಯೂಸ್ ಮಾಡಿದ್ದೀನಿ. ಸೊ ಇದು ನಾನು ಟೆಸ್ಟ್ ಮಾಡಬೇಕು. ಐ ಥಿಂಕ್ ನಾನು ಯೂಸ್ ಮಾಡ್ತೀನಿ, ಯಾಕಂದ್ರೆ ಅವರದ್ದು ಎಲ್ಲಾ ಪ್ರಾಡಕ್ಟ್ಸ್ ಗಳು ತುಂಬಾ ಚೆನ್ನಾಗಿರುತ್ತೆ. ಇದುವರೆಗೂ ನಾನು ಮೆನ್ಷನ್ ಮಾಡಿದ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನ ನಾನು ನೈಕಾದಿಂದ ಖರೀದಿಸಿದ್ದು. ಮಿನಿಸೋ ಹಾಗೂ ಜುಡಿಯೋದಿಂದ ನಾನು ಒಂದೊಂದು ಪ್ರಾಡಕ್ಟ್ ಈಚ್ ಖರೀದಿಸಿದ್ದೀನಿ. ಸೊ ಫಸ್ಟ್ ಮಿನಿಸೋ ಇಂದ ನಾನು ಏರ್ ಖರೀದಿಸಿದ್ದೀನಿ ನೋಡೋಣ. ಬೋ ನಾಟ್ ಕ್ವೀನ್ ಮಿನಿಸೋ ಕ್ಲೆನ್ಸಿಂಗ್ ಬಾಮ್. ತುಂಬಾ ಕ್ಯೂಟ್ ಆಗಿರೋ ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ. ಅಂಡ್ ಇದ್ರಲ್ಲಿ ಕೊಟ್ಟಿದ್ದಾರೆ ಇಟ್ ರಿಮೂವ್ಸ್ ವಾಟರ್ ಪ್ರೂಫ್ ಮೇಕಪ್ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ನಮ್ಗೆ 100 ಗ್ರಾಮ್ ಆಫ್ ಪ್ರಾಡಕ್ಟ್ ಬರುತ್ತೆ. ಅಂಡ್ ನಾನು ಇದನ್ನ ಇನ್ನೂ ಓಪನ್ ಮಾಡಿಲ್ಲ. ನಿಮ್ಗೆ ಗೊತ್ತಿದೆ ನಂಗೆ ಕ್ಲೆನ್ಸಿಂಗ್ ಬಾಮ್ ಗಳು ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು. ನನ್ನ ಪ್ಯಾಕ್ ಇದು ಕ್ಲೆನ್ಸಿಂಗ್ ಬಾಮ್ ಇದು ರಿವ್ಯೂ ನಾನು ಕೊಟ್ಟಿದ್ದೀನಿ, ಅದನ್ನ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ನಿಮ್ಗೆ ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಟು ನಾನು ಈ ಕ್ಲೆನ್ಸಿಂಗ್ ಬಾಮ್ ಅನ್ನ ತರಿಸಿದ್ದೀನಿ. ಟ್ರೈ ಮಾಡಿ ನೋಡ್ಬೇಕು, ಒಳ್ಳೇದಿದ್ರೆ ನಾನು ಇದರ ರಿವ್ಯೂ ನಿಮ್ಗೆ ಬೇಗನೆ ಕೊಡ್ತೀನಿ. ನೆಕ್ಸ್ಟ್ ನಾನು ಜೂಡಿಯೋದಿಂದ ಒಂದೇ ಒಂದು ಪ್ರಾಡಕ್ಟ್ ಅನ್ನ ಎತ್ಬಿಟ್ಟು ಬಂದೆ. ಅಂಡ್ ಇದು ನಾನು ಖರೀದಿಸಿದ್ದು ಸ್ಟುಡಿಯೋ ಅವರದು ಐ ಶೈನ್ ಇನ್ ದ ಶೇಡ್ ಶಾಂಪೇನ್ 01. ಅಂಡ್ ನಂಗೆ ಏನೋ ಒಂದು ಅಲ್ಲಿ ನೋಡುವಾಗ ಇದನ್ನು ವಿಡಿಯೋ ಐಡಿಯಾ ಒಂದು ಬಂತು. ಸೊ ಆ ವಿಡಿಯೋ ಮಾಡ್ಬೇಕಂತ ನಾನು ಈ ಪ್ರಾಡಕ್ಟ್ ಅನ್ನ ಖರೀದಿಸಿದ್ದೀನಿ. ಇದ್ರ ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದೀನಿ ಅಂಡ್ ನಂಗೆ ಇದ್ರ ಬಗ್ಗೆ ಥಾಟ್ಸ್ ಗಳಿವೆ. ಇದ್ರ ರಿವ್ಯೂ ನಿಮ್ಗೆ ಬೇಕಾದ್ರೆ ನನ್ನ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂಡ್ ಬೆಲ್ ಐಕನ್ ಅನ್ನ ಒತ್ತಬೇಕು. ಅವಾಗ ಮಾತ್ರ ನಿಮ್ಗೆ ನನ್ನ ಎಲ್ಲಾ ವಿಡಿಯೋಸ್ ಗಳ ನೋಟಿಫಿಕೇಶನ್ ಬರುತ್ತೆ. ಅವಾಗ ನಿಮ್ಗೆ ಈ ಪ್ರಾಡಕ್ಟ್ ನ ರಿವ್ಯೂ ಇದು ಹೇಗೆ ಪರ್ಫಾರ್ಮ್ ಮಾಡುತ್ತೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ, ಆಯ್ತಾ. ಚಿಕ್ಕ ಅಂತ ಹೇಳ್ಬಿಟ್ಟು ನಾನು ನೈಕಾದಿಂದ ತುಂಬಾ ಜಾಸ್ತಿನೇ ಖರೀದಿಸಿದ್ದೀನಿ, ಐ ನೋ. ಅಂಡ್ ಐ ಹ್ಯಾವ್ ಸ್ಪೆಂಟ್ 1,218 rupees ಆಲ್ ಟುಗೆದರ್. ಡಿಸ್ಕೌಂಟ್ ಎಲ್ಲ ಆಗ್ಬಿಟ್ಟು ಕೂಡ ನಾನು ಅಷ್ಟೊಂದು ಖರ್ಚು ಮಾಡ್ಬಿಟ್ಟು ನಾನು ನೈಕಾದಿಂದ ಪರ್ಚೇಸ್ ಮಾಡಿದ್ದೀನಿ. ಬಟ್ ನಂಗೆ ಅನಿಸ್ತಿದೆ ನಂಗೆ ಏನು ಅಗತ್ಯ ಅದನ್ನ ಮಾತ್ರ ನಾನು ಖರೀದಿಸಿದ್ದೀನಿ ಅಂತ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.